ಗದಗ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಕಣ್ತೆಗೆದು ನಿಧಾನವಾಗಿ ಮಾಡಿ. ಗುಡ್. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಿ. ನಿಲ್ಲಿಸಿ, ಕೈಯನ್ನು ಕೆಳಗಿಳಿಸಿ, ಕಾಲುಗಳನ್ನು ಜೋಡಿಸಿ, ಭುಜಗಳಿಗೆ ವ್ಯಾಯಾಮ. ನಿಧಾನವಾಗಿ ವ್ಯಾಯಾಮ. ಎರಡು ಕೈಯನ್ನು ನೇರವಾಗಿ ಮೇಲಕ್ಕೆತ್ತಿ ಕೆಳಗಿಳಿಸ್ರಿ. ಈಗ ಎರಡೂ ನಿಮ್ಮ ಕೈಗಳನ್ನು ಭುಜದ ನೆರಕ್ಕೆ ಎತ್ತಿ ಶೋಲ್ಡರ್ ಲೆವೆಲ್ಗೆ ಕೈಗಳನ್ನು ಮೇಲೆತ್ತಿ ಅಂಗೈ ಹೊರಳಿಸಿ ಆಕಾಶ ನೋಡಲಿ. ನಿಮ್ಮ ಕೈಗಳನ್ನು ಮಡಚಿ ಬೆರಳುಗಳು ಭುಜವನ್ನು ಮುಟ್ಟಲಿ. ನಿಲ್ಲಿಸಿ, ಎರಡು ಕೈಯನ್ನು ಮತ್ತೆ ಭುಜದ ನೆರಕ್ಕೆ ಚಾಚಿ ಅಂಗೈ ಆಕಾಶದ ಕಡೆ ಇರಲಿ. ಮತ್ತೆ ಕೈಗಳನ್ನು ನೇರವಾಗಿ ಮೇಲಕ್ಕೆತ್ತಿ ನಿಮ್ಮ ಬಲಗೈ ಎಡಭುಜವನ್ನು ವ್ಯಾಯಾಮವನ್ನು ಮಾಡಿಬಿಡಿ. ಉಳಿದವರು ಪ್ರಯತ್ನಿಸಿ. ನಿಮ್ಮ ನೇರವಾಗಿ ಮೇಲ್ ಬನ್ನಿ. ಇನ್ನೊಮ್ಮೆ ಮಾಡಿ. ತೊಡೆಗಳಿಗೆ ಮಂಡಿಗಳಿಗೆ ವ್ಯಾಯಾಮ. ಮೇಲ್ ಬನ್ನಿ. ಕೈ ಕೆಳಗಿಳಿಸಿ. ಕೆಲವು ಸೆಕೆಂಡ್ಗಳು ಸುಧಾರಿಸ್ಕೊಡಿ. ದೇಹಕ್ಕೆ ನಾವು ವಾರ್ಮಪ್ ಎಕ್ಸಸೈಸ್ ಮಾಡಿದ್ದಾಗಿದೆ. ಕಾಲುಗಳನ್ನು ಜೋಡಿಸಿ ನಿಮ್ಮ ಕೈಯನ್ನು ತೊಡೆಯ ಮೇಲೆ ಇಟ್ಕೊಳ್ಳಿ. ಮಂಡಿಗಳನ್ನು ಬಿಗಿಯಾಗಿ ಮೇಲಕ್ಕೆ ಜಗ್ಕೊಡಿ. ಎದೆ ಹಿಗ್ಗಿಸಿ, ದೃಷ್ಟಿ ಮುಂದಿರಲಿ. ನೇರವಾಗಿ ನಿಂತ್ಕೊಡಿ. ದೇಹದ ಎಲ್ಲ ಜಾಯಿಂಟ್ಸ್ಗಳಿಗೆ ಫ್ಲೆಕ್ಸಿಬಿಲಿಟಿ ಕೊಡ್ತಕ್ಕಂತಹ ತಾಡಾಸನ. ಉಸಿರಾಡ್ತೀರಿ. ಸಹಜವನ್ನು ಮೇಲಕ್ಕೆತ್ತಿ ನಮಸ್ಕಾರ ಸ್ಥಿತಿಯಲ್ಲಿ ಜೋಡಿಸಿ. ಮೈಂಡ್ ಬಾಡಿ ಕೋಆರ್ಡಿನೇಷನ್ಗೆ ಬಹಳ ಮೂಲವಾದಂತಹ ವೃಕ್ಷಾಸನ. ನಿಧಾನವಾಗಿ ಕೈಯನ್ನು ಕೆಳಗಿಳಿಸಿ, ಕಾಲನ್ನು ಕೆಳಗಿಳಿಸಿ. ವೃಕ್ಷಾಸನ. ನಿಧಾನವಾಗಿ ಪಾದ ಹಸ್ತಾಸನ. ಉಸಿರಾಡ್ತೀರಿ. ಯಾವುದೋ ಉಸಿರಾಟ ಮಾಡೋದನ್ನು ಬೆಳೆಸ್ಕೊಡಿ. ಬೆನ್ನು ಮತ್ತು ಸೊಂಟದ ಭಾಗದಲ್ಲಿ ಹೊಟ್ಟೆಗೆ ಬೀಳ್ತಕ್ಕಂಥ ಒತ್ತಡ ಗಮನಿಸಿ. ಪಾದ ಹಸ್ತ. ಎರಡು ಕೈಯನ್ನು ಮೇಲಕ್ಕೆತ್ತಿ ಕೆಳಗಿಳಿಸಿ. ಪಾದ ಹಸ್ತಾಸನಕ್ಕೆ ಪೂರಕವಾದಂತಹ ಆಸನ. ಉಸಿರಾಡಿ. ಬೆನ್ನು ಕುತ್ತಿಗೆ ನೋವಿದ್ದವರಿಗೆ ಉಪಯುಕ್ತವಾಗ್ತಕ್ಕಂತಹ ಅರ್ಧ ಚಕ್ರಾಸನ. ಕಾಲು ಗಮನಿಸಿ. ಕಾಲನ್ನು ನೇರವಾಗಿ ಮೇಲೆ ನೋಡಿ. ಮೇಲಿನ ಕೈ ಬೆರಳನ್ನು ಹೊರಡಿಸಿ ಎಡಗಡೆಯಿಂದ ಮಾಡೋಣ. ಎಡಪಾದವನ್ನು ಹೊರಡಿಸಿ ಉಸಿರು ಒಳಗೆ ತೆಗೆದುಕೊಂಡು ಎಡಗಡೆಗೆ ಬಗ್ಗಿ. ಸಾಧ್ಯವಾದರೆ ಎಡಗೈಯನ್ನು ಎಡಗಾಲಿನ ಪಾದದ ಮೇಲಿಡಿ. ಇಲ್ಲವಾದರೆ ಮೊಣಕಾಲಿನ ಮೇಲೆ ಇಟ್ಕೊಡಿ. ಮುಖ್ಯ ಅಂಶ ಅಂದರೆ ಕಾಲನ್ನು ಮಡಚಬಾರದು. ನೇರವಾಗಿ ದೇಹಕ್ಕಾಗುವ ಪರಿಣಾಮ ಗಮನಿಸ್ತೀರಿ. ನಿಧಾನವಾಗಿ ಮೇಲ್ ಬನ್ನಿ. ಎಡಗಾಲನ್ನು ಹೊರಡಿಸಿ, ಕೈಯನ್ನು ಕೆಳಗಿಳಿಸಿ, ಕಾಲುಗಳನ್ನು ಜೋಡಿಸಿ, ಹಿಮ್ಮಡಿಗಳನ್ನು ಒಳಗೆ ಚಾಚಿ ತೊಡೆಯ ಒಳಭಾಗ ಮುಟ್ಟಿಸಲಿಕ್ಕೆ ಪ್ರಯತ್ನಿಸಿ. ಮಂಡಿಯನ್ನು ತೊಡೆಯನ್ನು ನೆಲಕ್ಕೆ ಹಚ್ಚಿ ಎದೆ ಹಿಗ್ಗಿಸಿ ನೇರವಾಗಿ ಕೂತ್ಕೊಳ್ಳಿ. ಕಾರ್ಯಾಗ್ತಕ್ಕಂತಹ ಭದ್ರಾಸನ. ಸಹಜವಾದ ಉಸಿರಾಟದೊಂದಿಗೆ ಕೆಲವು ಸೆಕೆಂಡ್ಗಳು ಭದ್ರಾಸನದಲ್ಲಿ ಕುಳಿತಿರಿ. ಕಣ್ಮುಚ್ಚಿ ನೇರವಾಗಿ ಕೂತ್ಕೊಳ್ಳಿ. ಧ್ಯಾನ ಪ್ರಾಣಾಯಾಮ ಮಾಡಲಿಕ್ಕೆ ಬಹಳ ಯೋಗ್ಯವಾದಂತಹ ಆಸನ ವಜ್ರಾಸನ. ನೀವು ಎಲ್ಲ ಆಸನಗಳನ್ನು ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು ಅನ್ನುವ ನಿಯಮವಿದ್ದರೆ ಈ 10 ನಿಮಿಷ ವಜ್ರಾಸನದಲ್ಲಿ ಕೂತ್ಕೊಳ್ಳೋದು ಒಂದು ಉತ್ತಮ ಅಭ್ಯಾಸ ಅನ್ನೋದು ಕಂಡು ಬರುತ್ತೆ. ಮೇಲೆ ಎದ್ದು ನಿಂತ್ಕೊಳ್ಳಿ. ಸ್ವಲ್ಪ ಮಂಡಿ ಅಗಲಿಸಿ ನಿಮ್ಮ ಕಾಲಿನ ಬೆರಳುಗಳನ್ನು ಹೊರಗೆ ಚಾಚಿರಿ. ಬೆರಳುಗಳ ಮೇಲೆ ಭಾರ ಹಾಕಬೇಡಿ. ಅರ್ಧ ಉಷ್ಟ್ರಾಸನ. ಸೊಂಟ ಹಿಡ್ಕೊಳ್ಳಿ. ಕೈಯಿಂದ ನಿಮ್ಮ ಸೊಂಟ ಹಿಡ್ಕೊಳ್ಳಿ. ಉಸಿರು ಒಳಗೆಗಳಿಗೆ ಪ್ರಯೋಜನವಾಗತಕ್ಕಂತಹ ಅರ್ಧ ಉಷ್ಟ್ರಾಸನ. ನಿಧಾನವಾಗಿ ಮೇಲ್ಬನ್ನಿ. ಹೊರಗೆ ಚಾಚಿರಿ. ಎರಡು ಕೈಯನ್ನು ಸೊಂಟಕ್ಕೆ ಹಿಡ್ಕೊಳ್ಳಿ. ಮತ್ತೆ ಉಸಿರು ಒಳಗೆ ತೆಗೆದುಕೊಂಡು ನಿಧಾನವಾಗಿ ಹಿಂದೆ ಬಗ್ಗಿ. ಯಾರಿಗೆ ಸಾಧ್ಯವಾಗುತ್ತೆ ನಿಮ್ಮ ಕೈಯನ್ನು ಹಿಂದೆ ಚಾಚಿ ಹಿಮ್ಮಡಿಯನ್ನು ಹಿಡಿಲಿಕ್ಕೆ ಪ್ರಯತ್ನಿಸಿರಿ. ಉಷ್ಟ್ರಾಸನ. ಪೂರ್ತಿ ಉಷ್ಟ್ರಾಸನ. ಉಷ್ಟ್ರ ಅಂದರೆ ಒಂಟೆಯನ್ನು ಹೋಲ್ತಕ್ಕಂಥ ಈ ಆಸನ ಬಹಳವಾಗಿ ಮುಖ್ಯವಾಗಿ ಮಕ್ಕಳಿಗೆ ಆ ಬ್ಯಾಗನ್ನು ಹೊತ್ತಿ ಗೂನು ಬೆನ್ನು ಬರುತ್ತಲ್ಲ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಉಪಯುಕ್ತವಾದಂಥ ಆಸನ. ಮುಂದೆ ಬಗ್ಗಿ ನಿಮ್ಮ ಹಣೆಯನ್ನು ನೆಲಕ್ಕೆ ಮುಟ್ಟಿಸಿ, ಕೈಯನ್ನು ನೆಲಕ್ಕೆ ಮುಟ್ಟಿಸಿ, ಹಿಮ್ಮಡಿಯ ಮೇಲೆ ಕೂತು ಕೈಯನ್ನು ನೇರವಾಗಿ ಮುಂದಕ್ಕೆ ಚಾಚಿರಿ. ಚೆನ್ನಾಗಿ ಸ್ಟ್ರೆಚ್ ಮಾಡಿ ಉಸಿರಾಡ್ತೀರಿ. ಶಶಾಂಕಾಸನ. ಬೆನ್ನಿನ ಸ್ನಾಯುಗಳಿಗೆ ವಿಶ್ರಾಂತಿ. ಉತ್ಥಾನ ಮಂಡೂಕಾಸನ.
ಕುತ್ತಿಗೆ, ತೋಳು, ಭುಜಗಳಿಗೆ ಅತ್ಯಂತ ಪ್ರಯೋಜನಕಾರಿಯಾದಂಥ ಆಸನ. ಸಹಜವಾಗಿ ಉಸಿರಾಡಿ.